ಸ್ನೇಹಿತರೆ ನಮಸ್ಕಾರ. ಸುಂದರವಾದ ಮಣ್ಣಿನ ಮನೆಯನ್ನು ನಮ್ಮ ವೀಕ್ಷಕರಿಗೆ ಒಂದು ತೋರಿಸಬೇಕನ್ನೋ ಆಸೆಯಲ್ಲಿ ನಾನು ಮೈಸೂರಿನಿಂದ ಅಮ್ಮನಘಟ್ಟ ಈ ವಿಲೇಜಿಗೆ ಬಂದಿದ್ದೀನಿ. ಶ್ರೀಯುತ ಮಹೇಶ್ ನನ್ನ ಜೊತೆ ಇದ್ದಾರಲ್ಲ, ಇವರು ಇಲ್ಲಿಯ ನೈಸರ್ಗಿಕ ಕೃಷಿಕರು. ಒಂದು ಸುಂದರವಾದ ಮಣ್ಣಿನ ಮನೆಯನ್ನು ಅವರು ತಮ್ಮ ಸ್ವಂತ ಶ್ರಮದಲ್ಲಿ ಕಟ್ಟಿದ್ದಾರೆ. ಬನ್ನಿ ಈ ಮಣ್ಣಿನ ಮನೆಯ ಟೂರನ್ನು ಇವತ್ತು ಮಾಡೋಣ. ಮಹೇಶ್ ಅವರೇ ನಮಸ್ಕಾರ ಮತ್ತು ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ. ಬಹಳ ಸುಂದರವಾದ ಮಣ್ಣಿನ ಮನೆ ಕಟ್ಟಿದ್ದೀರಿ. ಒಳಗೆ ವಾತಾವರಣ ಬಹಳ ತಂಪಿದೆ. ಈ ಮನೆಯನ್ನು ಕಟ್ಟುವಂಥ ಒಂದು ಆಲೋಚನೆ ಹೇಗೆ ಬಂತು ಮತ್ತು ನಿಮ್ಮ ಒಂದು ಅನುಭವವನ್ನು ಹೇಳಿ. ನನ್ನ ಹೆಸರು ಎಸ್ ಮಹೇಶ್ ಅಂತ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಸುಮಾರು 15 ವರ್ಷದಿಂದ ನೈಸರ್ಗಿಕ ಕೃಷಿ ಅಳವಡಿಸ್ಕೊಂಡು ಬಂದಿದ್ದೆ. ಇದರಲ್ಲಿ ನಾನು ಬಂದಾಗ ನಮ್ಮ ತೋಟ ನೋಡೋದಕ್ಕೆ ಮತ್ತು ಇಲ್ಲಿ ಉಳ್ಕೊಳೋದಕ್ಕೆ ತುಂಬ ಜನ ಬರ್ತಾಯಿದ್ರು. ಆವಾಗ ನನ್ನ ಮನೆಯಲ್ಲಿ ತೊಂದರೆ ಆಗುತ್ತೆ ಅಂಥೇಳಿ ನಾನು ಏನಾದರೂ ಒಂದು ಮಾಡಬೇಕು ತೋಟದಲ್ಲಿ ಅಂತ ಹೇಳ್ಬೋದಾಗ ನಾನು ಯಾಕೆ ನೇಚರ್ ಅವಾಗಲೇ ನನಗೆ ತಲೆನಲ್ಲಿ ಹೊಳಿತಾ ಇತ್ತು. ನೇಚರ್ ಸಂಬಂಧಪಟ್ಟಿದ್ದೆ ನಾನು ಯಾವತ್ತೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದು. ಅದಕ್ಕೆ ನಾನು ಏನಾದರೂ ಮಾಡಿ ಈ ನಿಸರ್ಗದ ಜೊತೆನಲ್ಲಿ ಬದುಕೋ ರೀತಿ ಯಾವ ಥರ ಒಬ್ಬ ಮನುಷ್ಯ ಬದುಕ್ಬೋದು, ಆ ನಿಸರ್ಗ ಸಿಗ್ತಕ್ಕಂಥ ವಸ್ತುಗಳನ್ನ ತಗೊಂಡು ಬಳಕೆ ಮಾಡಿ ಜೀವನ ಮಾಡೋ ಶೈಲಿನ ನಾನು ನಿರೂಪಿಸ್ಬೇಕು ಅಂತೇಳಿ ನಾನು ಮಾಡಿದಾಗ ಫಸ್ಟು ನನಗೆ ಆಲೋಚನೆ ಮಾಡಿದ್ದು ಒಂದು ಮಣ್ಣಲ್ಲೇ ಏನಾದರೂ ಒಂದು ಮೀಟಿಂಗ್ ಹಾಲ್ ಮಾಡ್ಬೋದಾ ಇಲ್ಲ ಮನೆ ಮಾಡ್ಬೋದಾ ಅಂತ ನನಗೆ ಬಂತು. ಅದಕ್ಕೆ ಸಂಬಂಧಪಟ್ಟಿದ್ದು ಹಳ್ಳಿಗಳಲ್ಲಿ ಹೋಗಿ ನಾನು ಅದನ್ನು ಐಡಿಯಾ ಇತ್ತು, ಆದರೂ ಒಂದು ಸ್ವಲ್ಪ ತಿಳ್ಕೊಂಬರೋಣ ಅಂತ ಹೇಳಿ ಹೋದಾಗ ಅಲ್ಲಿ ಹಿರಿಯವ್ರನ್ನ ನಾನು ಭೇಟಿ ಮಾಡಿದಾಗ ಅವ್ರು ಯಾವ ಥರ ಹಳ್ಳಿ ಮನೆ ಮಾಡ್ತಾಯಿದ್ರು, ಇವತ್ತು 200 ವರ್ಷದ ಮನೆಗಳು ಆ ಥರ ಇದಾವಲ್ವ ಅಂತೇಳಿ ತಿಳ್ಕೊಂಡು ಅಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನಗಳನ್ನ ಆ ಮನೇಲಿ ವಾಸ ಮಾಡಿರ್ತಕ್ಕಂಥ ಅನುಭವನ ನಾನು ತಿಳ್ಕೊಂಡು ಅಲ್ಲೆಲ್ಲ ನಾವು ಯಾವ ಥರ ಮನೆಗಳು ಕಟ್ತಾಯಿದ್ರು ಮತ್ತು ಈ ಫೌಂಡೇಶನ್ ಯಾವ ಥರ ಮಾಡ್ತಾಯಿದ್ರು ಅದೆಲ್ಲ ನಾನು ತಿಳ್ಕೊಂಬಂದಾಗ ಯಾಕೆ ಈ ಥರದ್ದೆಲ್ಲ ನಾವು ಮಾಡಬಾರ್ದು ಅಂತೇಳಿ ನನ್ನ ಮನಸ್ಸಿಗೆ ಬಂತು. ಅಲ್ಲಿ ಇರ್ತಕ್ಕಂಥ ಜನಗಳನ್ನ ಒಂದು ಸ್ವಲ್ಪ ಸಪೋರ್ಟ್ ತೊಗೊಂಡು ನಾನು ಬಂದು ಇಲ್ಲಿ ನಾನು ವಾಲಂಟಿಯರಾಗಿ ಒಂದು ಸ್ವಲ್ಪ ಜನ ತೊಗೊಂಡು ನಾನು ಶುರು ಮಾಡಿದೆ ಸರ್. ಈ ಒಂದು ಮನೆ ಕಟ್ಟಲಿಕ್ಕೆ ನೀವು ಯಾವುದಾದ್ರೂ ಇಂಜಿನಿಯರ್ ಅವರ ಒಂದು ಸಹಾಯ ಅಥವಾ ಅವರದೊಂದು ಕನ್ಸಲ್ಟೆನ್ಸಿ ಇದನ್ನು ತಗೊಂಡಿದ್ದೀರಾ ಅಥವಾ ನಿಮ್ಮ ಸ್ವಂತ ಪರಿಶ್ರಮನ ಇದು? ಈ ಇಂಜಿನಿಯರ್ಗಳು ನಾನು ಸಂಪರ್ಕ ಮಾಡಿದಾಗ ಅವ್ರದ್ದೇ ಒಂಥರ, ಇತ್ತೀಚಿನ ಇಂಜಿನಿಯರ್ಗಳದ್ದು ಅವ್ರದ್ದೇ ಒಂಥರ ಮೈಂಡ್ ಸೆಟ್ ಇರುತ್ತೆ. ಅದಕ್ಕೆ ನಾನು ಕೃಷಿ ಮಾಡಬೇಕಾದ್ರೂ ಹಿರಿಯರನ್ನು ತಿಳ್ಕೊಂಡು ನೈಸರ್ಗಿಕ ಕೃಷಿ ನಾನು ಮಾಡ್ತಾಯಿದ್ದೆ. ಅದೇ ರೀತಿ ಮನೆ ಮಾಡಬೇಕು ಅಂತಲೂ ನಾನು ಹಿರಿಯವರು ನನಗೆ ಜಾಸ್ತಿ ಅವರು ಅನುಭವದ ಮೇಲೆ ಒಲವಿತ್ತು. ಇತ್ತೀಚಿನ ಇಂಜಿನಿಯರ್ಗಳಿಗಿಂತ ಯಾರು ಹಿರಿಯೋರು ಇರ್ತಾರೆ, ಯಾವ ಥರ ಕಟ್ಟಿದ್ರು ಅವ್ರನ್ನ ಆ ಥರದ್ದು ನಂದು ತಿಳ್ಕೊಬೇಕು ಅಂತ ಅವರು ಒಲವಿದ್ದಾಗ ಅವ್ರಿಗೆಲ್ಲ ನಾನು ಮಾತುಕತೆ ಮಾಡಿದಾಗ ಈ ಥರ ಮಾಡ್ಕೊತಿದ್ವಿ, ನಾವು ಈ ಥರ ಮಾಡ್ತಾಯಿದ್ರು,
ಅಂತ ಹೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನಾನು ಆ ಥರ ಬಂದು ಇಲ್ಲಿ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ನಿಮ್ಮ ಸ್ವಂತ ಪರಿಶ್ರಮವೇ ಇದರಲ್ಲಿ? ಹೌದು, ಸ್ವಂತ ಪರಿಶ್ರಮ ಅದಕ್ಕಿಂತ ನಾನು ಸುತ್ತಮುತ್ತ ಜನಗಳು ನನಗೆ ಬೇರೆ ಹಳ್ಳಿನೂ ಸ್ಫೂರ್ತಿ, ಓಕೆ, ಅಲ್ಲಿರ್ತಕ್ಕಂಥ ಕೆಲಸಗಾರರು ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರು. ಓ ಸರ್, ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಿಮ್ಮ ಮನೆದು ಟೂರ್ ಮಾಡೋಣ, ಹೋಗೋಣ ಬನ್ನಿ ಸರ್. ಇದು ನಾವು ಮಾಡಿ ಸುಮಾರು 4 ವರ್ಷ ಆಯಿತು ಸರ್ ಮಾಡಿ. ಹಾಂ, ನಾನು ಅವಾಗಲೇ ಹೇಳ್ದಂಗೆ ಇದು ಉದ್ದೇಶ ಏನು ಅಂತಂದರೆ, ಹ್ಞೂ ನೇಚರ್ ಅಂದರೆ ಮಣ್ಣು, ಹ್ಞೂ ಗಾಳಿ, ಹ್ಞೂ ನೀರು, ಇವ್ರ ಜೊತೆ ಬದುಕೋದೇ ನೇಚರು. ಓಕೆ, ಅದನ್ನು ಉಳಿಸ್ಕೊಂಡು ಜೊತೆನಲ್ಲಿ ಬದುಕಬೇಕು, ಹ್ಞೂ ಹ್ಞೂ ಆಮೇಲೆ ಅದ್ರ ಪೂರಕವಾಗಿ ಬದುಕಬೇಕು. ಓಕೆ, ಆ ರೀತಿ ಒಂದು ಮೈಂಡ್ ಕಾನ್ಸೆಪ್ಟ್ ನಂದು ಬಂತು. ಹ್ಞೂ ಹ್ಞೂ ಪ್ರಾರಂಭದಲ್ಲಿ ಇದೆಲ್ಲ ಹುಚ್ಚರು ಅಂತ ಕರೆದ್ರು, ಇದು ಮಾಡಬೇಕು ಅಂತಂದ್ರೆ. ಈ ಕಾಲದಲ್ಲಿ ಇದನ್ನು ಮಾಡ್ತಿದ್ದೀರಾ, ಈ ಥರ ಮಾಡ್ಬೋದಾ ನೀವು, ಆಗುತ್ತಾ ಅಂತೇಳಿ. ಆಫ್ಟರ್ ಆಲ್ ನಮ್ಮ ಮನೆಯವರೇ ಒಪ್ಪಲಿಲ್ಲ, ಇಟ್ಟಿಗೆ ಮಾಡಿಸ್ಬೇಕಾದ್ರೆ ಮಾಡಿ ಅಂತ ಹೇಳಿದ್ರು. ಇಲ್ಲ, ನಾನು ಇದೇ ಥರ ಮಾಡಬೇಕು ಅಂತೇಳಿ ನಮ್ಮ ತಾಯಿಯವ್ರನ್ನ ಕರ್ಕೊಂಬಂದು ಪೂಜೆ ಮಾಡಿಸಿ ಓಕೆ ಶುರು ಮಾಡಿದೆ. ನನಗೆ ಪೂರ್ತಿ 100% ನಮ್ಮ ಹೊಲದಲ್ಲಿ ಇರ್ತಕ್ಕಂಥದ್ನೇ ಬಳಕೆ ಮಾಡ್ಕೋಬೇಕು ಅಂತ ಇದ್ದಿದ್ದು. ಅದರಲ್ಲಿ ಕೆಲವು ನಮ್ಮ ಭೂಮಿನಲ್ಲಿ ಕಲ್ಲು ಸಿಗ್ತಿರ್ಲಿಲ್ಲ, ಅಂದ್ರೆ ವೇಸ್ಟ್ ಕಲ್ಲುಗಳೆಲ್ಲ ಸಿಗ್ತಿರ್ಲಿಲ್ಲ. ಅದನ್ನೇನು ಮಾಡಿದೆ, ಈ ಗ್ರಾನೈಟು ವೇಸ್ಟ್ ಒಡೆದು, ಬಂಡೆ ಒಡೆದು ಆಚೆ ಬಿಸಾಕಿರ್ತಾರೆ ಗ್ರಾನೈಟ್ ಕಟ್ ಮಾಡಬೇಕು. ಅವು ಆಕಾರ ಇರಲ್ಲ, ಹೆಂಗೆ ಬೇಕಂಗೆ ಇರ್ತವೆ. ಆ ಕಲ್ಲನ್ನೇ ಯೂಸ್ ಮಾಡಿಕೊಂಡೆ. ಅಲ್ಲೂ ನಾನು ಬಂಡೆ ಹೊಡಿಬಾರ್ದು ಅಲ್ವಾ ಅಂತೇಳಿ ಎಷ್ಟಾಗುತ್ತೋ ಅಷ್ಟು, ಏನು 100% ಇಲ್ದಿದ್ರು ನಮ್ಮ ಕೈಲಿ ಸಾಧ್ಯನಾ ಅಂದ್ಕೊಂಡು, ನೇಚರ್ ಉಳಿಸೋದಕ್ಕೆ ಸಾಧ್ಯನಾ ಅಂದ್ಕೊಂಡು ನಾನು ಪ್ರಾರಂಭ ಮಾಡಿದ್ದು ವೇಸ್ಟ್ ಗ್ರಾನೈಟ್ ಕಲ್ನಲ್ಲಿ. ಅದು ತಗೊಂಬಂದು ಹಾಕಿ ಫೌಂಡೇಶನ್ನು ಮಾಡಿದ್ವಿ. ಒಂದು 2 ಅಡಿ ಫೌಂಡೇಶನ್ ಮಾಡಿದ್ವಿ. ಇನ್ನು 2 ಅಡಿಯಿಂದ ಕೆಳಗಡೆ ನಮಗೆ ಗ್ರಾವಲ್ ಸಿಕ್ತು. ಗ್ರಾವಲ್ ಅಂದ್ರೆ ಹಳ್ಳಿ ಕಡೆ ಕರ್ಲುಗಲ್ಲು ಅಂತ ಹೇಳ್ತಾರೆ, ಅದು ಸಿಕ್ತು. ಸರಿ, ಅದನ್ನ ಸಾಕು 2 ಅಡಿ ಅಂತ ಹೇಳಿ ಅದನ್ನ ಫೌಂಡೇಶನ್ ಮಾಡಿ ಅದನ್ನ ಕಲ್ಲೆಲ್ಲ ತುಂಬಿಸಿ, ಅದಕ್ಕೂ ನಾವು ಈ ಮಣ್ಣನ್ನೇ ಹೊಲದ ಮಣ್ಣು ತಗೊಂಡು ಅದಕ್ಕೆ ಸುಣ್ಣದ ನೀರು, ಆಮೇಲೆ ಆ ಸುಣ್ಣದ ನೀರು ಪ್ಲಸ್ ಅದಕ್ಕೆ ಟರ್ಮೈಟ್ ಬರಬಾರ್ದು ಅಂತೇಳಿ ನಮ್ಮ ಗಂಜಲ, ನಾಟಿ ಹಸುವಿನ ಗಂಜಲ, ಸರಿ, ಕೆಲವು ಹಂಗೆ ಸೊಪ್ಪುಗಳು, ಮತ್ತೆ ಇದು ಸ್ವಲ್ಪ ಎಕ್ಕ ಅದಕ್ಕೆ, ಆಮೇಲೆ ಬೇವು, ವಿಷ ಇರ್ತಕ್ಕಂಥ ಸೊಪ್ಪನ್ನೇ ಹುಡುಕಿ ಒಂದು ಡ್ರಮ್ಮಲ್ಲಿ ಹಾಕಿ ಕೊಳೆಸಿ ಅದಕ್ಕೊಂಚೂರು ಈ ಗಂಜಲ ಸೇರಿಸಿ, ಆ ನೀರು ಸುಣ್ಣ ಮತ್ತು ಸಪ್ರೇಟಾಗಿ ಇನ್ನೊಂದು ಡ್ರಮ್ಮಲ್ಲಿ ಸುಣ್ಣ ಸೇರಿಸಿ, ಆ ನೀರು ಈ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಶೇರ್ ಮಣ್ಣು ಅಂತ ಕರೀತಾರೆ, ಅದನ್ನು ಕೆಳಗಡೆ ಫೌಂಡೇಶನಲ್ಲಿ ಪೂರ್ತಿ ಫಿಲಪ್ ಮಾಡ್ಕೊಂಡು ಬಂದ್ವಿ. ಸೊ ಈ ಮಿಶ್ರಣ ಹಾಕಿದ್ರೆ ಗೆದ್ದಲಿನ ಸಮಸ್ಯೆ ಬರೋದಿಲ್ಲ ಮುಂದೆ? ಹೌದೌದೌದು, ಬನ್ನಿ ಒಳಗಡೆ ಹೋಗೋಣ. ಆಮೇಲೆ ಮಾಡಿ ಇದು ಫೌಂಡೇಶನ್ ಇಲ್ಲೆಲ್ಲ ವೇಸ್ಟ್ ಕಲ್ಲೇ ಮಾಡಿದೆ, ಇಲ್ಲಿವರೆಗೂ ಕಲ್ಲೇ ಆಯ್ತು ಇದಕ್ಕೆ. ಯಾಕೆಂದ್ರೆ ಭೂಮಿಯಿಂದ 1-2 ಅಡಿ ಹೈಟ್ ಇರ್ಲಿ ಅಂತ ಹೇಳಿ ಈ ಕಲ್ಲನ್ನ ಮೇಲ್ಗಡೆ ಮಾಡಿಕೊಂಡು ಅದ್ರ ಮೇಲೆ ಏನು ಕಾಂಕ್ರೀಟ್ ಏನು ಹಾಕ್ಲಿಲ್ಲ, ಮಾಡಿಕೊಂಡು ಅದ್ರ ಮೇಲೆ ನಾವು ಮಣ್ಣನ್ನ ಕಲಸಿ ಇಡ್ತಾ ಹೋದು. ಆ ಮಣ್ಣು ಕಲಸ ಮಣ್ಣು ಯಾವುದು ಅಂದ್ರೆ ಕೆರೆಯಲ್ಲಿ ಸಿಗ್ತಕ್ಕಂಥ ಒಂದಿಷ್ಟು ಅಂಟು ಕರ್ಲುಗಲ್ಲು ಅಂತ ಕರಿತೀವಿ. ಅದೊಂದು ಸ್ವಲ್ಪ ಹಿಂಗೆ ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಮುದ್ದೆ ಥರ ಆಗುತ್ತೆ. ಅದೊಂದಿಷ್ಟು ತಗೊಂಡು, ಆಮೇಲೆ ನಮ್ಮ ಇನ್ನೊಂದು ಹೊಲದಲ್ಲಿ ಅದು ಈ ಮರಳು ಮಿಕ್ಸ್ ಆಗಿರ್ತಕ್ಕಂಥದ್ದು ಕಲ್ಲು ಪೀಸ್ ಇತ್ತು, ಅದರಲ್ಲಿ ಇಷ್ಟು ದಪ್ಪ ಕಲ್ಲು ಪೀಸು. ಒಂದು ಮರಳು ಸೇರಿಸ್ದಂಗಾಯ್ತು, ಆ ಕಲ್ಲು ಮಿಕ್ಸ್ ಆಯಿತು, ಇದರಲ್ಲಿ ಅಂಟು ಸೇರಿಸ್ದಂಗಾಯ್ತು, ಈ ಕೆರೆದು ಮಣ್ಣು ಎರಡೂ ಮಿಕ್ಸ್ ಮಾಡಿ ಅವಾಗ ಒಂದು 60 ಲೋಡು ಟ್ರ್ಯಾಕ್ಟರ್ನಲ್ಲಿ ಸುರಿಸ್ಕೊಂಡೆ. ಇಲ್ಲಿರ್ತಕ್ಕಂಥ ಜಮೀನಿಂದು ಆಗೋದು, ಆದರೆ ಅದ್ರ ಸ್ವಲ್ಪ ಅಂಟು ಬರ್ತಾ ಇರಲಿಲ್ಲ ನಮಗೆ. ಆ ಮುದ್ದೆ ಮಾಡಬೇಕಲ್ಲ, ಸ್ಟ್ರೆಂತ್ ಬರಬೇಕಲ್ಲ, ಅದಕ್ಕೇನು ಮಾಡಿದೆ, ಎರಡನ್ನೂ ಮಿಕ್ಸ್ ಮಾಡಿಕೊಂಡೆ. ಎರಡನ್ನು ಸಮ ಪ್ರಮಾಣದಲ್ಲಿ ಅದರಲ್ಲಿ JCB ನಲ್ಲಿ ಮಿಕ್ಸ್ ಮಾಡಿಸ್ದೆ, ಎರಡನ್ನು ಮಿಕ್ಸ್. ಆ ಮಣ್ಣಿಗೂ ನಾನು ಸುಣ್ಣ, ನಾನು ಆವಾಗಲೇ ಹೇಳ್ದಂಗೆ ಇದನ್ನ ತಗೊಂಡೆ, ಯಾವುದು ಸುಣ್ಣದ ನೀರು, 1 ಡ್ರಮ್ಮಲ್ಲಿ ತಗೊಂಡು, ಇನ್ನೊಂದು ಡ್ರಮ್ಮಲ್ಲಿ ಎಕ್ಕ, ಬೇವು, ಗಂಜಲ, ಆಮೇಲೆ ಅಳಲೆಕಾಯಿ, ಇಷ್ಟನ್ನು ಹಾಕಿ ಅದನ್ನ ಕೊಳಸಿ ಆ ನೀರು ಈ ನೀರು ಮಿಕ್ಸ್ ಮಾಡಿ ತುಳಿತ ಸ್ಟಾರ್ಟ್ ಮಾಡಕ್ಕೆ ಅಂತ ಹೇಳಿ ಮಾಡುದು. ಕಾಲಲ್ಲಿ ತುಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪವರ್ ಟಿಲ್ಲರ್ ತಗೊಂಡ್ವಿ,
ಅದು ಆಗ್ಲಿಲ್ಲ, ಸುತ್ಕೊಂಡ್ಬಿಡ್ತು, ಫ್ಲಾಟ್ ಆಯ್ತು, ಬಿಟ್ಬಿಟ್ವಿ. ಹ್ಮ್ ಆಮೇಲೆ ಇದಕ್ಕೆ ನೋಡಿ ಲೆಕ್ಕ ಹಾಕೊಳ್ಳಿ, ಸಿಮೆಂಟ್ ಕಲ್ಸಕ್ಕೆ ಲೇಬರ್ ಬರ್ತಾರೆ ಇವತ್ತು, ಹೌದು. ಅದರಲ್ಲಿ ಕಾಲ್ ತೂತಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಹ್ಮ್. ಮಣ್ಣು ತುಳಿರಪ್ಪ ಅಂದ್ರೆ ಆಗಲ್ಲ ಅಂತ ಅಂದ್ರು. ಓ ಆಮೇಲೆ ಏನ್ ಮಾಡಿದ್ರು, ನಮ್ಮ ಫ್ರೆಂಡ್ಸ್ಗಳು ಇಂಜಿನಿಯರ್ ಹೆಣ್ಮಕ್ಳು, ನಮ್ಮನೆಯವರು, ನಮ್ಮ ಮಕ್ಕಳೆಲ್ಲ ತುಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹ್ಮ್ ಆಮೇಲೆ ಖುಷಿ ಆಯ್ತು ಅವ್ರಿಗೆ, ನಮ್ಮ ಹಿಂದೆ ಲೇಬರ್ ಬಂದ್ರು, ಓಕೆ ತುಳಿದು ಅದನ್ನ ಮಿಕ್ಸ್ ಮಾಡಿ ಸುಣ್ಣದ ನೀರಿನಲ್ಲಿ ಒಂದು 6 ದಿವಸ ಬಿಟ್ಟು, ಫೌಂಡೇಶನ್ ಒಂದ್ ತಿಂಗಳು ಬಿಟ್ವಿ ಮಾಡಿ, ಮಣ್ಣಲ್ಲೇ ಕಲ್ಲು ಎಲ್ಲ ಉಪಯೋಗಿಸ್ಕೊಂಡು ಅಂತ ಹೇಳಿದ್ನಲ್ಲ. ಹ್ಮ್ ನೆಕ್ಸ್ಟ್ ಆಮೇಲೆ ಅದನ್ನ ತೊಳೆದು 6 ದಿವಸ ಬಿಟ್ವಿ. ಡೈಲಿ ನೀರನ್ನ ಸ್ಪ್ರೇ ಮಾಡ್ತಾ ಇದ್ದು, ಮೇಲ್ಗಡೆ ಗಟ್ಟಿ ಬರಬಾರ್ದು ಕೆನೆ ಅಂತ, ಮೇಲ್ಗಡೆ ಒಂದು ಗರಿ ಎಲ್ಲ ಮುಚ್ಚಿಬಿಟ್ಟು ಅದನ್ನ ಬಿಟ್ಬಿಡೋದು. ಓಕೆ 6 ದಿವಸ ಆದ್ಮೇಲೆ ಇನ್ ಕೆಲಸ ಶುರು ಮಾಡುದು. ಅವತ್ತು ಗೋಡೆ ಹಾಕ್ಬೇಕು ಅಂದಾಗ ಇನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಗುದ್ಲಿನಲ್ಲಿ ಹ್ಮ್ ತಿರ್ಗಾ ಸುಣ್ಣದ ನೀರು, ಅದೇ ನೀರು ಬಳಸ್ಕೊಂಡು ಚೆನ್ನಾಗಿ ತುಳಿಬೇಕು ತಿರ್ಗಾ. ಓಕೆ 6 ದಿವಸ ಆದ್ಮೇಲೆ ಗೋಡೆ ಮಾಡೋ ದಿವಸ ಹ್ಮ್ ತುಳಿದು ಏನ್ ಮಾಡ್ತೀವಿ, ಇಷ್ಟುದ್ದ ಮುದ್ದೆ ಅಂತ ಮಾಡ್ಕೊಂತೀವಿ. ಹ್ಮ್ ಅದು ಮುಂಚೆ ನಾನು ಏನ್ ಹೇಳ್ಯಾರು ಅಂದ್ರೆ ಮೇಲ್ ಮುದ್ದೆ ಮಣ್ಣು ಅಂತ ಕರಿಯರು. ಹ್ಮ್ ಹ್ಮ್ ಈ ತರ ಬಾಲ್ ಮಾಡ್ಕೋಬೇಕು ಮುದ್ದೆ. ಹ್ಮ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಎಲ್ಲ ಬಾಲ್ ಮಾಡಿ ಬಿಟ್ಟಿರ್ತಾರೆ. ಹ್ಮ್ ಹ್ಮ್ ರೆಡಿ ಆದ್ಮೇಲೆ ಅವರು ಹಾಕೋದಿಕ್ಕೆ ಫೌಂಡೇಶನ್ ಮೇಲೆ ಈ ತರ ಹಾಕ್ಬಿಡ್ತೀವಿ. ಸ್ವಲ್ಪ ರಫ್ ಆಗಿ ಹಾಕ್ತೀವಿ, ಯಾಕೆಂದ್ರೆ ಕೆಳಗಡೆ ಅಂಟ್ಕೋಬೇಕು. ಎಲ್ಲ ಗ್ರಿಪ್ ಅಲ್ಲಿ ಇಳ್ಕೋಬೇಕಲ್ಲ, ಓಕೆ ಆ ಕಲ್ಲೊಳಗಡೆಗೆ ಗ್ರಿಪ್ ಅಲ್ಲಿ ಕೂತ್ಕೊಳ್ಳೋದು. ಓಕೆ ಹಾ, ಆ ಫೌಂಡೇಶನ್ ಮೇಲೆ ಒಂದ್ರ ಪಕ್ಕ ಒಂದು ಹಾಕೋದು ಫಸ್ಟ್, 2 ಬಾಲ್. ಹ್ಮ್ ಆ 2 ಬಾಲ್ ಹಾಕಿ 2 ಬಾಲ್ ಸಂದಿಗೆ ಇನ್ನೊಂದು ಬಾಲ್ ಹಾಕೋದು. ಎತ್ಬಿಟ್ಟು ಜೋರಾಗಿ ಹಾಕ್ಬೇಕು, ಗ್ರಿಪ್ ಅಲ್ಲಿ ಇಟ್ಕೋಬೇಕದು. ಓಕೆ ಈಗ ನೀವು ಮನೆಯಿಂದ ಗೋಡೆನಲ್ಲಿ ಸಗಣಿ ಮತ್ತೆ ಕೆಸರು ಮಣ್ಣು ತಗೊಂಡ್ರೆ ಗೋಡೆಯಲ್ಲಿ ಇಟ್ಕೊಂಡ್ಬಿಡುತ್ತಲ್ಲ, ಆ ತರ ಫೌಂಡೇಶನ್ ನಲ್ಲಿ ಲಾಕ್ ಮಾಡ್ತೀವಿ. ಸರಿ 2 ಬಾಲು, ಅರ್ಥ ಆಯ್ತಲ್ಲ ಸರ್? ಗೊತ್ತಾಯ್ತು. 2 ಬಾಲ್ ಮಾಡಿ ಹಾಕ್ಬಿಟ್ಟು ಆ 2 ಬಾಲ್ ಸಂದಿಕ್ಕೆ ಮುಂದಕ್ಕೆ ಇನ್ನೊಂದು ಬಾಲ್ ಹಾಕೋದು. ಇನ್ನೊಂದು ಬಾಲ್ ಹಾಕಿ ಅದ್ರ ಪಕ್ಕ ಈ ಬಾಲ್ ಇಟ್ಕೊಳಕ್ಕೆ ಅದ್ರ ಪಕ್ಕ ಈ ಬಾಲ್ನ ಆಗ್ತಾ ಹೋಗ್ತಾರೆ. ಈ ತರ ಲಿಂಕ್ ಆಗಿ ಲಾಕ್ ಆಗ್ತಾ ಹೋಗ್ತದೆ. ಓಕೆ, ಇದನ್ನೇನ್ ಮಾಡ್ಬೇಕು ನಾವು, 1 ಅಡಿ ಮಾತ್ರ ನಾವು ಹಾಕಕ್ಕಾಗದು. ಹ್ಮ್ ಹ್ಮ್ 1 ಅಡಿ ಮಾತ್ರ ಅದು ಫೌಂಡೇಶನ್ ಮೇಲೆ ಕೂರ್ಸಕ್ ಸಾಧ್ಯ. ಹ್ಮ್ ಅದು 1.5 ಅಡಿ ಮಾಡ್ತೀನಿ ಅಂದ್ರು ಅದು ವ್ಯತ್ಯಾಸ ಜಾಸ್ತಿ ಆಗ್ಬಿಟ್ಟು ತೂಕ ಆಗ್ಬಿಟ್ಟು ಆ ಮಣ್ಣನ್ನು ವಾಲಕ್ ಸ್ಟಾರ್ಟ್ ಮಾಡ್ತು. ಹ್ಮ್ ಹ್ಮ್ ಅವಾಗ 1 ಅಡಿಗೆ ಕೂರಿಸಿ ಬಿಟ್ಬಿಡ್ಬೇಕು ಪೂರ್ತಿ. ಒಂದೇ ದಿವಸ ಫುಲ್ 1 ಅಡಿ ಫೀಟ್ ಸುತ್ತ ಎಲ್ಲ ಹಾಕೊಂಡ್ ಬರ್ಬೇಕು. ಅವಾಗ ಅರ್ಥ ಆಯ್ತಲ್ಲ? ಗೊತ್ತಾಯ್ತು. ಆ ತರ ಹಾಕಿದಾಗ ಹ್ಮ್ ಆಮೇಲೆ ಏನ್ ಮಾಡ್ದು, ಹಿಂಗ ಹಾಕೊಂಡು ಇಷ್ಟೇ ಮಾಡಕ್ಕಾಗೋದು. ಒಂದು ದಿವಸಕ್ಕೆ 1 ಅಡಿ ಈ ಫೌಂಡೇಶನ್, ಓಕೆ ಇದ್ರ ಮೇಲೆ 1 ಅಡಿ ಕ್ಲೋಸ್ ಮಾಡಿ, ಸೈಡಲ್ಲಿ ಎಲ್ಲಾದ್ರೂ ಇನ್ನೊಂದ್ ಸ್ವಲ್ಪ ತಗೊಂಡು ನಯಸ್ ಮಾಡ್ಕೊಂಡು ಬರ್ತಾ ಇರ್ತೀವಿ ಸೈಡಲ್ಲಿ. ಆಮೇಲೆ ಇನ್ನ 6 ದಿವಸಕ್ಕೆ ನಿಲ್ಲಿಸ್ಬೇಕದ್ನ, ನಾಳೆನೆ ಹಾಕಕ್ ಬರಲ್ಲ ಅದು. ಇನ್ನ 6 ದಿವಸ ಹೊರಗಡೆ ಮಣ್ಣನ್ನ ಕಲಸಿ ಸುಣ್ಣದ ನೀರು ಮತ್ತೆ ನಾವು ಏನು ಕಷಾಯಗಳದ ನೀರು ಹಾಕೊಂಡು ತುಳಿದು ಅಲ್ಲಿ ಬಿಟ್ಟಿರ್ಬೇಕು ಇನ್ನು 6 ದಿವಸ. ರಿಯಲಿ ಸಿಗುತ್ತೆ ನೋಡಿ ಗೋಡೆ. ನೋಡಿ ಸರ್, ಇದು ಫೌಂಡೇಶನ್ ಇಷ್ಟಿಷ್ಟೇ ನಾವು ಹಾಕೊಂಡ್ ಬರಕ್ಕಾಗೋದು. ಮತ್ತೆ ಇಷ್ಟಿಷ್ಟೇ ಮಾಡ್ಕೊಂಡು ಹೋಗೋದು. ಇಲ್ಲಿ ನೋಡಿ ಮಳೆ ನೀರು ಬಿದ್ದೈತಿ ಈ ಕಡೆದು, ಸ್ವಲ್ಪ ಲೆಂತೇನೋ ಕಡಿಮೆ ಆಯ್ತೇನೋ, ಇಲ್ಲಿ ಮಳೆ ನೀರು ಬಿದ್ರು ಏನಾಗಿಲ್ಲ. ಇದು ಕ್ರ್ಯಾಕ್ ಏನ್ ಎದ್ಕೊಂಡಂಗಿಲ್ಲ, ಇಷ್ಟು ಬಂದೇ ಬರುತ್ತೆ. ನೀವು ಯಾವ ತರ ಮಾಡಿದ್ರೆ ಕ್ರ್ಯಾಕ್ ಬಂದೇ ಬರ್ಬೇಕು, ಏರ್ ಕ್ರ್ಯಾಕ್ ಆಗ್ಲೇಬೇಕು. ಅದೇನ್ ತೊಂದ್ರೆ ಮಾಡಲ್ಲ ನೋಡಿ. ಪೂರ್ತಿ ಇದು ಈಗ ನೀವು ಪ್ಲಾಸ್ಟಿಕ್ ಮಾಡಿಲ್ಲ ನಾವು, ನೋಡಕ್ಕೆ ಅಂತ ಹಂಗೆ ಬಿಟ್ಟಿದೀವಿ, ಏನಾಗಿಲ್ಲ. ಮಳೆ ಬಿದ್ರು ಏನು ಡ್ಯಾಮೇಜ್ ಆಗಲ್ಲ, ತೊಂದ್ರೆ ಇಲ್ಲ. ಗೋಡೆ ಇದು 1.5 ಫೀಟ್ ಹೌದು, ದಪ್ಪ ಇರ್ತದಲ್ಲ? 1.5 ಅಡಿ. ಇದು ಮಟ್ಕೋಲಿಲ್ಲ, ದಾರ ಇಲ್ಲ, ಕರ್ಣಿ ಇಲ್ಲ, ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಹಾಕೊಂಡು ಹೋಗೋದು. ಕಣ್ಣು ಅಳತೆಯಲ್ಲೇ ನೀವು ಅಷ್ಟೇ ಹಾಕೊಂಡು ಹೋಗೋದು. ಪ್ಲಾಸ್ಟಿಂಗ್ ಅಲ್ಲಿ ಸ್ವಲ್ಪ ಕರ್ಣಿ ತಗೊಂಡು ಕೆಲಸ ಮಾಡಿರೋದು. ಅಲ್ಲಿಗೆ 6 ದಿವಸ 1 ಅಡಿ ಹಾಕೊಂಡು ಹೋಗ್ತಾ ಇರ್ಬೇಕು. ಒಣಗಿದ್ಮೇಲೆ 6 ದಿವಸಕ್ಕೆ ಹಾಕೊಂಡು ಹೋಗ್ಬೇಕು. 6 ದಿವಸ ಹಾಕೊಂಡು ಆಗಿ ಅಲ್ಲಿಗೆ 8 ಅಡಿ ಗೋಡೆ. 8 ಅಡಿದೆ 8 ಬಾರಿ ಹಾಕಿದೀವಿ ಗೋಡೆಗೆ, ಪೂರ್ತಿ 8 ಬಾರಿ ಆಯ್ತು. ಅಲ್ಲಿಗೆ ಒಂದು 6 ದಿವಸ ಅಂದ್ರೆ 8 6 48 ದಿವಸಕ್ಕೆ ನಮ್ ಗೋಡೆ ಫಿನಿಶ್ ಆಯ್ತು. ಇನ್ನೂ ಸ್ವಲ್ಪ ಬೇಗ ಕೆಲಸ ಮುಗಿಸ್ಬೇಕು, ಯಾಕೆಂದ್ರೆ ಬೇರೆ ಊರಿಗೆ ಹೋದ್ರೆ ಅವ್ರು ಮತ್ತೆ ಬರಲ್ಲ ಅಂತ ಹೇಳಿ. ಆದ್ರೂ ಒಂದು 5 ದಿವಸಕ್ಕೆಲ್ಲ ಹಾಕಿದ್ವಿ. ಒಂದು ತಿಂಗಳಲ್ಲಿ ಗೋಡೆ ಮುಗೀತು, ಹೆಚ್ಚು ಕಡಿಮೆ ಮುಗಿಸಿದ್ವಿ. ಬಿಸಿಲಿತ್ತು ನಮ್ಗೆ, ಮುಗೀತು. ಕೆಲಸದವರು ಸ್ವಲ್ಪ ಏನ್ ಮಾಡಿದ್ರಿ, ಸಿಮೆಂಟ್ ಕಲ್ಸೋದಕ್ಕೆ ಅದಕ್ಕಿಂತ ಒಂದ್ ಸ್ವಲ್ಪ 100 ರೂಪಾಯಿ ಜಾಸ್ತಿ ಕೊಟ್ವಿ ಕೂಲಿ. ಸರಿ, ಯಾಕೆಂದ್ರೆ ಅವರಿಗೆ ಈ ಮಣ್ಣು ಅಂದ್ರೆ ಅಲಸ್ಯ. ಇವಾಗ
ಈಗ 8 ಅಡಿ ಗೋಡೆ ನೀವು ರೈಸ್ ಮಾಡಿದ್ರಿ ಆಲ್ಮೋಸ್ಟ್ ಒಂದು ತಿಂಗಳು ಸಮಯದಲ್ಲಿ. 8 ಅಡಿ ವಾಲ್ ಆಯ್ತು, ಕೆಳಗಡೆ ಒಂದ್ 2 ಅಡಿ ಭೂಮಿಯಿಂದ ಒಂದು 10 ಅಡಿ ವಾಲ್ ಆಯ್ತು ನಮ್ದು. ಹೌದು. ಈ ಗೋಡೆಗೆ ನೀವು ಪ್ಲಾಸ್ಟ್ರಿಂಗ್ ಅನ್ನ ಮಣ್ಣಲ್ಲೇ ಮಾಡಿದ್ರ ಹೇಗೆ ಅದು? ಮಣ್ಣಲ್ಲೇ. ಸ್ವಲ್ಪ ಒಳಗೆ ನೋಡೋಣ. ಒಳಗಡೆ ಬನ್ನಿ. ಈ ಹೆಬ್ಬಾಗಿಲಿಗೆ ಬಳಸಿದ ಇದು ಡೋರ್ ವುಡ್ ಏನ್ ಸರ್? ಡೋರ್ ವುಡ್ ಅಂತಂದ್ರೆ ಇದು ಅಕೇಶಿಯಾದ್ದು. ಅಕೇಶಿಯಾ ಕಡಿದ್ರೆ ನಮ್ಗೆ ಏನು ಅಂತ ಅನ್ಸಲ್ಲ. ನೀಲಗಿರಿ ಅಕೇಶಿಯಾ ಎರಡು ಬಳಸ್ಕೊಂಡು, ಯಾಕೆಂದ್ರೆ ಅದು ಪರಿಸರ ವಿರುದ್ಧವಾಗಿ ಭೂಮಿನಲ್ಲಿ ಇರ್ತಕ್ಕಂಥ ನೀರ್ನೆಲ್ಲ ತೆಗಿಯುತ್ತೆ ಅಂತ ಹೇಳಿ ಅಕೇಶಿಯಾ ಕಡ್ಕೊಳ್ಳೋಣ. ಆ ತಣ್ಣಗಿರ್ತಕ್ಕಂಥ ಒಳಗಡೆ ಅದು ಎಷ್ಟು ನಿಮಗೆ ಕೂಲ್ ಬರ್ತಾ ಇದೆ, ಫೀಲಿಂಗ್ ಆಗ್ತಾ ಇದೆ ಇಲ್ಲೇನೆ. ಹೌದೌದು. ಬನ್ನಿ ನೋಡಿ, ಇದು ನಮ್ಮ ಅರಮನೆ ಮಣ್ಣಿಂದು. ನಿಜವಾಗ್ಲೂ ಅರಮನೆ ತರನೇ ಇದೆ ಸರ್, ಕೆಂಪು ಅರಮನೆ ಅಂತ ಹೇಳ್ಬಹುದು. ಅಂದ್ರೆ ಈ ಮಣ್ಣಿನ ಗೋಡೆ ಏನ್ ಮಾಡುತ್ತೆ ಅಂತಂದ್ರೆ ಒಳಗಡೆ ನಮ್ಗೆ ಶಾಖನ ಕೊಡಲ್ಲ, ಬಿಸಿನ ವಾತಾವರಣದಲ್ಲಿ ಇರ್ತಕ್ಕಂಥ ಶಾಖನ ಒಳಗಡೆ ಕೊಡಲ್ಲ. ಮತ್ತೆ ಚಳಿಗಾಲದಲ್ಲಿ ಆ ಚಳಿನೂ ಒಳಗಡೆ ಕೊಡಲ್ಲ. ಸೊ ಹಾಗಾಗಿ ಸಮ್ಮರ್ ನಲ್ಲಿ ತಂಪಿರ್ತದೆ ಮತ್ತು ಚಳಿಗಾಲದಲ್ಲಿ ಒಳಗೆ ಬೆಚ್ಚಗಿರುತ್ತೆ. ಎಸಿ ಅಂತ ಕರೀತಾರಲ್ಲ, ಆ ತರ ಇದು ಬದಲಾವಣೆ ಆಗುತ್ತೆ. ಪ್ಲಾಸ್ಟಿಂಗಿಗೆ ಬಂದ್ರೆ ನಾವು ಪ್ಲಾಸ್ಟಿಂಗಿಗೆ ಏನ್ ಮಾಡ್ದು ಅಂತಂದ್ರೆ ಸುಣ್ಣ, ಮರಳು, ಸ್ವಲ್ಪ ಈ ಇಟ್ಕೆ ಚೂರು, ಸಗಣಿ, ಆಮೇಲೆ ಇದು ಹುಲ್ಲು, ನಮಗೆ ಹುಲ್ಲು ಸಿಕ್ತು ದರ್ಬೆ ಹುಲ್ಲು ಅಂತ, ಅದು, ಆಮೇಲೆ ಬೆಲ್ಲ, ಹಳ್ಳೆಕಾಯಿ, ಇಷ್ಟು ಸುಣ್ಣ ಎಲ್ಲ ಸೇರಿಸಿ ಇಷ್ಟನ್ನು ಹಾಕಿ ಅದನ್ನು ತುಳಿದು ಚೆನ್ನಾಗಿ ನಾವು ತುಳಿದು ಕಾಲಲ್ಲಿ ತುಳಿದು ಒಂದ್ ಸ್ವಲ್ಪ ಅಂಟು ಬರಂಗ್ ಗಟ್ಟಿ ಬರಂಗ್ ಮಾಡ್ಕೊಂಡ್ವಿ. ಅದರಲ್ಲಿ ನಾವು ಪ್ಲಾಸ್ಟಿಂಗ್ ಮಾಡ್ತಾ ಹೋದ್ವಿ. ಒಬ್ರು ಲೇಬರ್ ಕರ್ಕೊಂಡು ನಾನು ಅವರು ಕೂತ್ಕೊಂಡು ಮಾಡಿದ್ವಿ. ಯಾರು ಇವ್ರನ್ನ ಕರ್ಕೊಂಡ್ ಬರ್ಲಿಲ್ಲ. ಆ ತರ ಮಾಡಿದ್ವಿ ಪ್ಲಾಸ್ಟಿಂಗ್. ಸ್ವಲ್ಪ ಕ್ರ್ಯಾಕ್ ಬಂತು, ಅಂಟು ಮಣ್ಣಾಗಿದೆ, ಸ್ವಲ್ಪ ರೆಡಿ ಮಾಡ್ಕೊ ಅಂತ ವಾಪಸ್ ಹೇಳ್ತು. ಅವಾಗ ಮಳ್ಳು ತಗೊಂಡು ನಾವು ಸ್ವಲ್ಪ ಮಳ್ಳು ಜಾಸ್ತಿ ಮಾಡ್ಕೊಂಡು ಪ್ಲಾಸ್ಟಿಂಗ್ ಮಾಡ್ತಾ ಹೋದ್ವಿ. ಅವಾಗ ಅದು ಸಟ್ ಆಯ್ತು. ಒಂದ್ 2-3 ಇದನ್ನ ಮಾಡಿದ್ವಿ, ಪ್ರಯೋಗಗಳು ಮಾಡಿದ್ವಿ, ನಮ್ದೇ ಆಗಿರ್ತಕ್ಕಂಥ ಪ್ರಯೋಗ ಮಾಡಿದ್ವಿ. ಅವಾಗ ಸಟ್ ಆಯ್ತಾ ಹೋಯ್ತು. ಅದು ಎಲ್ಲೂ ಬೀಳೋದಾಗ್ಲಿ ಕ್ರ್ಯಾಕ್ ಮಾಡೋದಾಗ್ಲಿ ಆಗ್ಲಿಲ್ಲ. ಅದು ಪ್ಲಾಸ್ಟಿಂಗು ಎಲ್ಲ ಮುಗೀತು. ಮುಗೀತು. ಆಮೇಲೆ ಫಸ್ಟ್ ಈಗ ಹೆಂಚು ಮೇಲ್ಗಡೆ ನಾವು ಏನ್ ಮಾಡುದು, ಹೆಂಚು ಕೂರಿಸ್ಬೇಕಾದ್ರೆ ನಾನು ಎಲ್ಲೋ ಸ್ಕೂಲ್ನಲ್ಲಿ ಅವರು ಶೀಟ್ ಹಾಕೊಂಡಿದ್ರಲ್ಲ, ಆ ಹೆಂಚು ಸುಮ್ಮನೆ ಬಿದ್ದಿದ್ದು, ಕೊಡಿ ಅಂತ ಹೇಳಿ ಪರ್ಚೇಸ್ ಮಾಡಿ ಅವನ್ನ ಹಳೆ ಹೆಂಚೆ ತಗೊಂಡು ನಾನು ಕೆಳಗಡೆ ಒಂದು ಸ್ವಲ್ಪ ಇದು ಪಾಲಿಶ್ ಮಾಡಿ ತೊಳೆದ್ಬಿಟ್ಟು ಡ್ರೆಸ್ಸಿಂಗ್ ಮಾಡಿ ಆ ಹೆಂಚನ್ನ ನಾವೇ ಕೂರಿಸಿದ್ವಿ. ಸೊ ಇದು ಸೆಕೆಂಡ್ ಹ್ಯಾಂಡ್ ಹೆಂಚುಗಳ? ಹೌದು, ಹೊಸದೇನಿಲ್ಲ. ಹೊಸದಕ್ಕೂ ಸೆಕೆಂಡ್ ಹ್ಯಾಂಡ್. ಮುಂಚೆ ಹಳೆ ಕಾಲದಲ್ಲಿ ಹೆಂಚು ತುಂಬಾ ಸ್ಟ್ರೆಂತ್ ಇದ್ದು, ಯಾಕೆಂದ್ರೆ ಅದು ಬಿಸಿಲು ಮಳೆನೆಲ್ಲ ನೆಂದು ಆ ಸ್ಟ್ರೆಂತ್ ಆಗಿರುತ್ತೆ. ಅವನ್ನ ಯೂಸ್ ಮಾಡ್ಕೊಂಡ್ವಿ. ಯಾಕಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ. ಕೆಲವ್ರ ಉದ್ದೇಶ ಹಳೆ ಮನೆದ್ ಹಾಕ್ಬಾರ್ದು ಅಂತಾರೆ, ನಮ್ದು ಇಲ್ಲ, ಅದು ವೇಸ್ಟ್ ಆಗುತ್ತಲ್ಲ, ಸುಮ್ಮನೆ ಯಾಕೆ ಬಳಸಬಾರ್ದು ಅಂತ ಹೇಳಿ ಹಳೆ ಹೆಂಚನೆ ತಗೊಂಡು ಅದಕ್ಕೊಂಚೂರು ಈ ಕಡಿಮೆ ಕೆಮಿಕಲ್ ಇರೋದು ಬಣ್ಣ ಪೇಂಟ್ ಮಾಡ್ಕೊಂಡು ತೊಳೆದು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲ ಹೊಸ ಹೆಂಚು ತರ ಕಾಣ್ತು. ಇದ್ರಲ್ಲೂ ನಿಮಗೆ ಕಾಸ್ಟ್ ಸಬ್ಸ್ಟಾನ್ಷಿಯಲ್ ಸೇವ್ ಆಯ್ತಲ್ವಾ? ಒಂದು 80% ಸೇವ್ ಆಯ್ತು. ಅವ್ರು ಬಿಸಾಕಿದ್ದವ್ರು ಬೇಡ ಅಂತ ಸ್ಕೂಲ್ ನಲ್ಲಿ ಅದಕ್ಕೆ ಹರಾಜಲ್ಲಿ ತಗೊಂಡೆ. ಕಡಿಮೆ ಖರ್ಚಲ್ಲಿ ನನಗೆ ಆಯ್ತು, ಅದು ಹೆಂಗ್ ಸಿಕ್ತು. ಆಮೇಲೆ ಇದು ತೀರೊಂದು ನಾವು ಮರನೇ ಉಪಯೋಗಿಸ್ಕೊಳ್ಳೋಣ ಅಂತ ನೋಡಿದ್ವಿ. ಮರ ಉಪಯೋಗಿಸ್ಕೊಳಕ್ಕೆ ನಮ್ಮನೆಯಲ್ಲಿ ಬಿಡ್ಲಿಲ್ಲ. ಇಲ್ಲ, ಪದೇ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಬರ್ಬೋದು, ಸುಮ್ನೆ ಯಾಕೆ ಲಾಂಗ್ ಇರುತ್ತಲ್ಲ, ನಮ್ದು ಸ್ವಲ್ಪ ಲಾಂಗ್ ಇದೆ, ಮರ ಬೇಡ, ಸ್ವಲ್ಪ ಬೆಂಡ್ ಹಾಕ್ಬೋದು, ಏನಾಗಲ್ಲ. ಮರ ಬಳಸೋದು ಏನ್ ಆಗ್ತಿರ್ಲಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಒಂದಿಷ್ಟು ಒಂದ್ಸತಿ ನಾನು ರಾಜಿ ಆಗ್ಬಾರ್ದು ಅನ್ಕೊಂಡೆ. ಮನೆಯಲ್ಲಿ ಅಪೋಸಿಟ್ ಮಾಡ್ಬಿಟ್ರು, ಇಲ್ಲ ನೀವು ಕಬ್ಬಣನೆ ಯೂಸ್ ಮಾಡ್ಕೊಂಬಿಡಿ ಅಂತ. ಆಮೇಲೆ ಪೇಂಟ್ ಎಲ್ಲ ನಾವೇ ಮಾಡ್ಕೊಂಡು. ಪೇಂಟ್ ಅಂದ್ರೆ ಏನ್ ಪೇಂಟ್ ಮಾಡಿದೀರಾ ಸರ್ ಈ ಗೋಡೆಗೆ? ಕೆಲವೊಂದು ಮಣ್ಣು ತಗೊಂಡು ಪೇಂಟ್ ಉಪಯೋಗಿಸಿದೀವಿ. ಮಣ್ಣಲ್ಲೂ ಒಂದಿಷ್ಟು ಪೇಂಟ್ ಮಾಡ್ಕೊಂಡಿದೀವಿ. ಈ ಅಂಗಡಿನಲ್ಲಿ ಸಿಗ್ತಕ್ಕ ವಾಟರ್ ಪೇಂಟ್ ಕೆಲವು ಕಡೆ ಉಪಯೋಗಿಸಿದ್ವಿ, ನೋಡೋಣ ಅಂತ. ಆಮೇಲೆ ನಾವು ಇದರಲ್ಲೇ ಮಣ್ಣಲ್ಲೇ ಮಾಡ್ಕೊಂಡ್ವಿ. ರೂಮ್ಗಳಿಗೆಲ್ಲ ಮಣ್ಣಲ್ಲೇ ಪೇಂಟ್ ಮಾಡ್ಕೊಂಡ್ವಿ. ನೆಲಕ್ಕೆ ನೀವು ರೆಡ್ ಆಕ್ಸೈಡ್ ಬಳಸಿದ್ರ? ನಾನು 2 ವರ್ಷ ಹಾಗೆ ಬಿಟ್ಟಿದ್ದೆ, ಸಗಣಿ ಯೂಸ್ ಮಾಡ್ತಾ ಇದ್ದೆ. ಮಣ್ಣಿನ ನೆಲನೇ ಆಗಿತ್ತು? ಮಣ್ಣಿಂದಲೇ ಇತ್ತು. ಅದೇನಾಯ್ತು, ನಮ್ಗೆ ಇಲ್ಲಿ
ಬರೋರೆಲ್ಲ ಧೂಳು ಒಂದ್ ಸ್ವಲ್ಪ ಹಾಗದು ಸಗಣಿ ಸ್ವಲ್ಪ ಏನಾದ್ರು ಈ ಬಟ್ಟೆದು ಬೆಡ್ಶೀಟ್ ಹಾಸಿಗೆ ಎಲ್ಲ ಬಿಟ್ಬಿಟ್ರೆ ಸ್ವಲ್ಪ ಗೆದ್ಲು ಬರೋದು. ಗೆದ್ಲು ಅಂತಂದ್ರೆ ನಾನು ಈ ನೆಲಕ್ಕೇನು ಕೆಮಿಕಲ್ ಯೂಸ್ ಮಾಡಲ್ವಲ್ಲ, ಯಾವ್ದು ರಾಸಾಯನಿಕ ಬಳಸಲ್ವಲ್ಲ, ಅದರಿಂದ ಗೆದ್ಲು ಬರೋದು. ಮಾಡ್ಬೋದಿತ್ತು, ಆದ್ರೆ ಧೂಳೆಲ್ಲ ಆಗ್ಬಿಡೋದು ಅಂತ ಹೇಳ್ಬಿಟ್ಟು ಅದೊಂದು ಕಾಂಕ್ರೀಟ್ ಹಾಕೊಂಡು, ಕಾಂಕ್ರೀಟ್ ಹುಡುಕ್ದೆ ನಾನು, ಆಲ್ಟರ್ನೇಟ್ ನಾನು ಗಾರೆ ಮಾಡ್ಬೇಕು ಅಂತ. ಆ ಗಾರೆ ನನ್ ಮೆಟೀರಿಯಲ್ ಇತ್ತು, ಎಲ್ಲ ಇತ್ತು, ಅದನ್ನ ಕುಟ್ಟಬೇಕು, ಅರಿಬೇಕಲ್ಲ, ಗುಂಡ್ಕಲ್ಲಲ್ಲಿ ಅರಿದು ಮಾಡ್ಬೋದಿತ್ತು. ಅದು ಲೇಬರ್ ಸಮಸ್ಯೆ ಆಗ್ಬಿಡ್ತು, ಆ ಕೆಲ್ಸಕ್ಕೆ ಬರಲ್ಲ ಯಾರು ಅಂತಂದು ಸುಮ್ಮನೆ ಆಗ್ಬಿಟ್ಟು ಅದನ್ನ ಕಾಂಕ್ರೀಟ್ ಮಾಡ್ಕೊಂಡೆ. ಡೋರ್ ಒಂದು ನೋಡೋಣ ಅಂತೇಳಿ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಾಗುತ್ತೋ ಅಂತ ಅಡಿಕೆ ದಬ್ಬೆ ಮಾಡಿದೆ. ಓ, ಇದು ಅಡಿಕೆ ದಬ್ಬೆ, ಇದು ಅಡಿಕೆ ದಬ್ಬೆ. ಅದಕ್ಕೆ ಅಡಿಕೆ ಹಾಲು ಪೇಂಟ್ ಬರುತ್ತಲ್ಲ, ಅಡಿಕೆ ಬೇಯಿಸುವಾಗ ಚೊಗುರು, ಅದನ್ನೇ ಪೇಂಟ್ ಮಾಡಿದೆ. ನೋಡಿ, ಫಸ್ಟ್ ಕ್ಲಾಸ್ ಆಗಾಯ್ತು. ಬೇಕು ಅಡಿಕೆ ದಬ್ಬೆ ಡ್ಯಾಮೇಜ್ ಆದ್ರೆ ಕಳಿಸ್ಬಿಟ್ಟು ಹಾಕೋಬಹುದು, ಇನ್ನೊಂದು ಹಾಕೋಬಹುದು. ಇದು ಬೆಡ್ರೂಮ್, ಇದು ಬೆಡ್ರೂಮ್. ಈ ಬೆಡ್ರೂಮ್ ಅಲ್ಲಿ ಇದು ಮಣ್ಣಿಂದ ಪೇಂಟ್, ಇದು ಈ ಮಣ್ಣು ಮತ್ತೆ ಅಲೋವೆರಾ, ಸ್ವಲ್ಪ ಅನ್ನದ ಗಂಜಿ ಸ್ಟಾರ್ಟ್ ಈ ತರ ಗಮ್ ಆಗುತ್ತೆ ಅಂತ ಹೇಳಿ ಅನ್ನದ ಗಂಜಿ ಉಪಯೋಗಿಸ್ಕೊಂಡು ಆ ಮಣ್ಣಿನ ಕೆನೆ, ಮಣ್ಣು ವೇಸ್ಟ್ ಮಣ್ಣು ಈ ಮನೆ ಕಟ್ಟಿರ್ತೀವಲ್ಲ ಆ ಮಣ್ಣೆ ನೆನೆಸ್ಬಿಡೋದು, ಸ್ವಲ್ಪ ನೀರ್ ಡ್ರೈ ಮಾಡಿದ್ರೆ ಮೇಲ್ಗಡೆ ಬೆಣ್ಣೆ ತರ ಬರುತ್ತೆ ಕೆನೆ, ಅದನ್ನ ತಗೊಂಡು ಇದರಲ್ಲಿ ಸುಣ್ಣ ಎಲ್ಲ ಸೇರಿಸಿ ಇದು ಪೇಂಟ್ ಮಾಡಿದೆ. ಫಸ್ಟ್ ಕ್ಲಾಸ್ ಆಗಾಯ್ತು. ಸರ್, ಗೋಡೆ ತುಂಬಾ ಚಂದದ ಪೇಂಟಿಂಗ್ಸ್ ಇದೆ ಇಲ್ಲಿ. ವರ್ಲಿ ಪೇಂಟಿಂಗ್ ಏನಿದು, ಯಾವ್ದಿದು? ಕೆಲವರು ಬಂದ್ರೆ ವಾಲಂಟಿಯರ್ ಬರೆದ್ರು. ಅದ್ ಯಾಕೆ ಬರ್ದೆ ಅಂದ್ರೆ ಮಕ್ಳು ತುಂಬಾ ಸ್ಕೂಲ್ ಮಕ್ಳೆಲ್ಲ ಬರೋರು ಇಲ್ಲಿ. ಇಲ್ಲಿ ನೀವೇನು ಕೋರ್ಸ್ ಏನಾರು ಕಂಡಕ್ಟ್ ಮಾಡ್ತೀರಾ? ಯಾವ ತರ ಮಾಡ್ತೀರಿ? ಹೋಗ್ತಾ ಇರ್ತೀನಿ. ಫಸ್ಟ್ ಇದು ನಮ್ಮ ಏನು ಒಂದು ಊರಿನಲ್ಲಿ ಒಂದು ಜಾತ್ರೆ ಆಗ್ಬೋದು, ಮತ್ತೆ ಈ ತರದ್ ಆಗ್ಬೋದು, ಈ ತರದೊಂದು ಕಾನ್ಸೆಪ್ಟ್ ಅವ್ರಿಗೆ, ಯಾಕೆಂದ್ರೆ ಎಲ್ಲ ಮರಿತಾ ಇದಾರೆ ಇವಾಗ. ಸರಿ ಸರಿ. ಮೊಬೈಲ್ ಟಿವಿ ಬಂದು ಮರಿತಾ ಇದಾರೆ. ಅದು ಈಗ ಇದು ಗಣಪತಿನೂ ಅದ್ರಲ್ಲೇ ಇರ್ಲಿ, ಗಾಜಿನ ಬೇಡ, ಮಣ್ಣಲ್ಲೇ ಮಾಡಿಸ್ತೆ. ಕುಂಬಾರನ್ ಅವನು ಮಡಿಕೆ ಮಾಡ್ತಾನೆ, ಅವನೇ ಗಣಪತಿ ಮಾಡ್ತಿದ್ದ. ಅವನಿಗೊಂದು ಕಲೆ ಆಗುತ್ತೆ ಅಂತ ಹೇಳಿ ಅದನ್ನ ಗಣಪತಿನೂ ಅದ್ರಲ್ಲೇ ಮಾಡಿಸ್ತೆ. ಅಲ್ಲಿಂದ ಬಂದೆ. ಆಮೇಲೆ ಹುಡುಗರಿಗೆ ತೋರಿಸ್ಬೇಕಲ್ಲ, ಈ ತರ ಮೆರವಣಿಗೆ ಇರೋದು, ಆನೆ ಅಂಬಾರಿ ಈ ತರದ್ದೆಲ್ಲ ಮೆರವಣಿಗೆ ಇರೋದು ಅಂತ ಹೇಳಿ ಕಾನ್ಸೆಪ್ಟ್ ತೋರ್ಸೋದಿಕ್ಕೆ ಅಂತ ಬರ್ದೆ. ಆಮೇಲೆ ಇಲ್ಲಿ ಬನ್ನಿ, ಈಗ ಹೊಲದಲ್ಲಿ ಯಾವ ತರ ಕೆಲಸ ಮಾಡ್ತಾ ಇದ್ರು, ಭತ್ತನ ಯಾವ ತರ ನಾವು ಹೋಗ್ತಾ ಇದ್ರು, ಮತ್ತೆ ಅದನ್ನ ಭತ್ತ ಯಾವ ತರ ಬಿಡಿಸ್ತಾ ಇದ್ರು, ಮತ್ತೆ ಈ ತರ ಮನೆ ಇರುತ್ತೆ, ಈ ತರ ಎಲ್ಲ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು. ಗಾಡಿ ಇರ್ತಿತ್ತು, ಕೋಳಿ ಇರ್ತಿತ್ತು, ಅವ್ರು ಗಾಡಿ ಮೇಲೆ ಕೋಳಿ ಬರ್ತಾ ಇತ್ತು, ಇದೆಲ್ಲ ಕೋಳಿ ಎಲ್ಲ ಇದ್ ಮಾಡ್ತಾ ಇತ್ತು. ಇಲ್ಲಿ ಇದು ಕಣ ಯಾವ ತರ ಕೆಲಸ ಮಾಡ್ತಾ ಇದ್ರು, ಕಣ ಭತ್ತ ಬಿಡಿಸೋದಕ್ಕೆ. ಪಕ್ಷಿ ಒಂದ್ ಕಡೆ ಕಾಡಲ್ಲಿ ಈ ತರ ನವಿಲು ಆ ತರ ಕಳೆ ಕೀಳೋದು. ಈ ಕಾನ್ಸೆಪ್ಟ್ ಮಕ್ಳಿಗೆ ಗೊತ್ತಿಲ್ಲ, ಕೆಲವರಿಗೆ ಸಡನ್ ಅಂತ ಗೊತ್ತಾಗಲ್ಲ. ಈ ತರ ಇತ್ತು ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನೋಡ್ಕೊಳ್ಳಿ ಅಂತ ಮಾಡಿದ್ವಿ. ಇಲ್ಲಿ ಬಂದ್ರೆ ಇನ್ನ ಹಳ್ಳಿ ಹಿಂದಿನ ಕಾಲದಲ್ಲಿ ಯಾವ ತರ ಇದ್ರು, ಒಂದ್ ಒಳ್ಳೆ ನದಿ ಹರಿತಾ ಇತ್ತು, ಅಲ್ಲಿ ಅಕ್ಕಪಕ್ಕ ಗುಡಿಸ್ಲಿತ್ತು, ಒಂದು ಬಾವಿ ಇತ್ತು, ಈ ತರದೊಂದು ಹಿತ್ತಲು ಇತ್ತು, ಈ ತರ ತೆಂಗಿನ ಮರ. ಆಮೇಲೆ ಹಳ್ಳಿ ಕಟ್ಟೆನಲ್ಲಿ ಯಾವ ತರ ಊರ್ನಲ್ಲಿ ಪಂಚಾಯತಿ ಮಾಡ್ತಾ ಇದ್ರು. ಈ ಮಕ್ಳೇ ಆ ತರ ಅವಾಗ ಹಗ್ಗದ ಆಟ ಆಡ್ತಿದ್ರು ನೋಡ್ರಿ ಮಕ್ಳು. ಇವಾಗ ಎಲ್ಲಿ ಯಾರು ಹಗ್ಗನೇ ನೋಡಿಲ್ಲ, ಹಗ್ಗದಾಟನೂ ನೋಡಿಲ್ಲ, ಕುಂಟೆ ಬಿಲ್ಲನ್ನು ಗೊತ್ತಿಲ್ಲ. ಇದೆಲ್ಲ ಕಾನ್ಸೆಪ್ಟ್ ಅಲ್ಲಿ. ಆಮೇಲೆ ಕೋಲಾಟ ಗೊತ್ತಿಲ್ಲ, ಯಾವ ತರ ಕೆಲಸ ಮಾಡ್ತಾ ಇದ್ರು, ಬುಟ್ಟಿ ಎಣಿತಾ ಇದ್ರು, ಎತ್ತು ಗಾಡಿ ಯಾವ ತರ ಇತ್ತು. ಸುಮ್ನೆ ಇದು ಕಾನ್ಸೆಪ್ಟ್ ಅಲ್ಲಿ ಬಂದರು ಒಂದ್ ಚಿತ್ರ ಬಿಡಿಸ್ತಾ ಇರೋದು. ಗೋಡೆನೆ ಒಂಥರ ಕ್ಯಾನ್ವಾಸ್ ಆಗಿ ಬಳಸ್ಕೊಂಡ್ರಿ. ಇಲ್ಲಿ ಒಂದು ಹಳ್ಳಿ ಕಟ್ಟೆ ಇರ್ತಿತ್ತು, ಮನೆಗಳು ಯಾರ ಇದ್ರು, ಇದೆಲ್ಲ ಒಂದು ಕಾನ್ಸೆಪ್ಟ್. ಸರಿ ಸರಿ ಸರಿ. ನೀವು ಬಹುಶಃ ಪ್ರಕೃತಿ ಶಿಬಿರ ಎಲ್ಲ ಮಾಡ್ತೀರಿ ಇಲ್ಲಿ? ಇದೊಂದು ರೂಮ್, ಇದಿಷ್ಟೆಲ್ಲ ಬಸ್, ಇದೊಂದು ರೂಮ್ ಬಂದು, ಇದೊಂದು ಮಲಗಕ್ಕೆ ಕಂಬಳಿನೇ ತರಿಸ್ತಿದ್ವಿ. ಅಲ್ಲಿ ಕಂಬಳಿಲೇ ಮಲಗ್ತಾರೆ. ಇಲ್ಲಿ ಯಾರೋ ಟ್ರೈನಿಂಗ್ ಬಂದಿದ್ದಾರೆ, ಅವ್ರು ಕಂಬಳಿಲೇ ಮಲಗಬೇಕು. ಆಮೇಲೆ ಇದು ಅಷ್ಟೇ ವೇಸ್ಟೇಜ್ ತಗೊಂಡು ಕಟ್ಟಿದೆ. ವೇಸ್ಟೇಜ್ ಯಾರೋ ರೋಡಲ್ಲಿ ಬಿಸಾಕಿದ್ರಲ್ಲ, ಮನೆ ಕಟ್ಟಿ ವೇಸ್ಟೇಜ್, ಆ ವೇಸ್ಟೇಜ್ ಬಳಸ್ಕೊಂಡೆ. ಇದೆಲ್ಲ ಕಟ್ಟೆ ಎಲ್ಲ ನಾವೇ ಕಟ್ಟಿದ್ವಿ, ಅದ್ರಲ್ಲೇ ಮಾಡ್ಕೊಂಡ್ವಿ. ನೋಡಿ, ಇಷ್ಟು ತಪ್ಪ ವಾಲ್ ಇದೆ. ಓಕೆ, ಇಷ್ಟು ನೋಡಿ, 1.5 ಅಡಿ ವಾಲ್ ಐತೆ. ಅಲ್ವರಾ? ಸರಿ. ಯಾವ ಭೂಕಂಪ ಬಂದು ಅಲ್ಲಾಡಲ್ಲ. ಸರ್, ಈಗ ಈ ಮನೆಯನ್ನ ಟೋಟಲ್ ನಿಮ್ಗೆ ಫಿನಿಶ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಕೊಳ್ತು? 1.5 ತಿಂಗಳಲ್ಲೇ ಮುಗಿಸಿದ್ವಿ. ಅಷ್ಟೇ ಸಾಕಾಯ್ತು. ಬೇಗ ಕೆಲಸ ಮಾಡಿದ್ವಿ, ಅಷ್ಟೇ ಸಾಕಾಯ್ತು. ಸುಮಾರು ಇದರದ್ದು ವೆಚ್ಚ ಎಷ್ಟು ಬಿತ್ತು ನಿಮಗೆ? ಒಂದು 4 ವರ್ಷ ಹಿಂದೆ 4.25 ಲಕ್ಷ ಆಗಿತ್ತು ಸರ್. 4.25 ಲಕ್ಷ ಜಾಸ್ತಿ ಆಗಿತ್ತು ಅಂದ್ರೆ ಈ ಕಬ್ಬಣ ಅಷ್ಟೇ. ಕಬ್ಬಣದಿಂದಾಗಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತು. ಈಗ ಇದು ಕಟ್ಟಿ 4 ವರ್ಷ ಆಯ್ತು ಅಂತ ಹೇಳಿದ್ರಿ ಅಲ್ವಾ? ಮಳೆಗಾಲದಲ್ಲಿ ನಿಮಗೆ ಏನಾದ್ರೂ
ಸೀಪೇಜ್ ಇಂಥ ಸಮಸ್ಯೆಗಳೇನಾದ್ರು ಬಂದಿದೆ? ಯಾವ್ದು ಏನಿಲ್ಲ. ಏನು ಬರ್ಲಿಲ್ಲ. ಆ, ಈಗ 2 ವರ್ಷದ ಹಿಂದೆ ಸಿಕ್ಕಾಬಟ್ಟೆ ಮಳೆ ತಿಂಗಳಂಗಟ್ಲೆ ಹಿಡ್ಕೊಂತು. ಅವಾಗ್ಲೂ ಏನು ಆಗ್ಲಿಲ್ಲ ನಮ್ಗೆ. ಇಂಥ ಮಣ್ಣಿನ ಮನೆಗಳ ಆಯಸ್ಸು ಎಷ್ಟಿರ್ಬೋದು ಸರ್ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಮಣ್ಣಿಗೆ ಯಾವತ್ತು ಆಯಸ್ಸು ಹೇಳಕ್ ಬರಲ್ಲ. ಅದಕ್ಕೆ ತುಂಬಾ ಆಯಸ್ಸು ಇರುತ್ತೆ ಅದಕ್ಕೆ. ನಾವು ನೋಡಿರೋದಕ್ಕೆ ಈಗ 150-200 ವರ್ಷದ ಮನೆಗಳನ್ನು ನೋಡಿದ್ದೀರಿ ನೀವು? ನೀರ್ ಬಿದ್ರು ಅದೇನು ಬಿದ್ದೋಗಿಲ್ಲ. ಆ, ಅಂದ್ರೆ ನೀರು ಜೋರಾಗಿ ಬೀಳ್ದ್ರೇನಾಗಲ್ಲ, ಡ್ರಾಪ್ ಆಗಿ ತೊಟ್ಟಿಕ್ಬಾರ್ದು, ನೆನೆಯಬಾರ್ದು. ಮಣ್ಣಿನ ಮನೆಗಳಲ್ಲಿ ಮೇಂಟೆನೆನ್ಸ್ ಏನಾದ್ರು ಇರುತ್ತಾ? ನಮ್ಗೆ ಏನು ಬಂದಿಲ್ಲ. ಅವಾಗವಾಗ ಹಿಂದಿನ ಕಾಲದಲ್ಲಿ ಈ ಮಾಳಿಗೆ ಟೈಪ್ ಅಂತ ಮಾಡೋರು, ಟೆರೇಸ್ ಮಾಡೋರು, ಮರ ಎಲ್ಲ ಹಾಕ್ಬಿಟ್ಟು ಬಂಬ್ ಹಾಕಿ, ಇವತ್ತು ನಮ್ಮೂರ್ನಲ್ಲಿ ಇದೆ, ನಿಮಗ್ ತೋರಿಸ್ತೀನಿ, ಆ ತರದ್ದೆಲ್ಲ ಹಾಕ್ಬಿಟ್ಟು ವರ್ಷ ಸುತ್ತ ಬಾರ್ಡರ್ ಮಣ್ಣು ಕಟ್ಕೊಂಡವ್ರು. ಇದಕ್ಕೆ ನಮ್ಗೇನ್ ಮೇಂಟೆನೆನ್ಸ್ ಅನ್ನೋದು ಏನಿಲ್ಲ. ಧೂಪ ಹಾಕರು, ಅವರು ಹೊಗೆ ಹಾಕರು. ಅವರು ಮರ ಜಾಸ್ತಿ ಇತ್ತಲ್ಲ ಮನೆ ಬಳಕೆಗೆ, ಅವಾಗ ಗಂಜದಲ್ಲಿ ಅವರು ಹಬ್ಬಗಳಲ್ಲಿ ಸ್ಪ್ರೇ ಮಾಡೋರು ಗಂಜನ. ಅವಾಗ ಮರ ಅದು ಡ್ಯಾಮೇಜ್ ಆಗ್ತಿರ್ಲಿಲ್ಲ. 200 ವರ್ಷದ ಇದೆ ನಮ್ಮೂರ್ನಲ್ಲಿ ಮನೆ. ಮಣ್ಣಿನ ಮನೆಗಳು ಬಹಳ ಆರೋಗ್ಯಕರ ಅಂತ ಹೇಳ್ತಾರೆ. ಹೌದು. ನಿಮ್ಮ ಒಂದು ಅನುಭವ ಹೇಳಿ ಮತ್ತು ನಿಮ್ಮ ಒಂದು ದೃಷ್ಟಿಕೋನವನ್ನು ಹೇಳಿ. ಹೌದು. ಈ ಬೇಸಿಗೆನಲ್ಲಿ ಏನಾಗುತ್ತೆ ಅಂದ್ರೆ, ಈ ಸಿಮೆಂಟ್ಗಳು ಮನೆಗಳಲ್ಲಿ ನೀವು ಫ್ಯಾನ್ ಇಲ್ದಲೆ ಇರಕ್ಕಾಗಲ್ಲ. ಇದು ಆರ್ಟಿಫಿಷಿಯಲ್ ಗಾಳಿ ಬರುತ್ತೆ ಒಳಗಡೆ, ಸರಿ ಅಲ್ಲೂರಾ? ಹೌದು. ಅದರಲ್ಲಿ ಶಾಖ ಜಾಸ್ತಿ ಇರುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಶಾಖ ಗಾಳಿ ಆಚೆಯಿಂದ ಬಂದು ಹೊರಗಡೆ ಹೋಗಿ ಕೆಲಸ ಮಾಡುತ್ತೆ, ಅದೊಂದು ಮಾಡುತ್ತೆ. ಆಮೇಲೆ ಗೋಡೆಯಿಂದ ಏನು ನಿಮ್ಗೆ ಈಗ ನೀವೇ ನಿಂತಿದ್ದೀರಾ, ಹೊರಗಡೆ ಅಂದ್ರೆ ಬಿಸಿಲಿತ್ತು, ಈ ಒಳಗೆ ಬಂದ್ರೆ ಸರಿ ಡಿಫರೆನ್ಸ್ ಗೊತ್ತಾಗ್ತದೆ. ಹೌದು. ಅವಾಗ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಟೆಂಪರೇಚರ್ ಬೇಸಿಗೆನಲ್ಲಿ ಕೂಲ್ ಆಗುತ್ತೆ. ಯಾವಾಗ ನಮ್ಮ ಬಾಡಿನಲ್ಲಿ, ನಮ್ಮ ಗುರುಗಳು ಹೇಳ್ಕೊಟ್ಟಿರೋ ಬಾಡಿನಲ್ಲಿ ಅತಿಯಾದ ಟೆಂಪರೇಚರ್ ಜಾಸ್ತಿ ಆದ್ರೆ ನಮಗೆ ಜ್ವರಗಳು, ಕಾಯಿಲೆ, ತಲೆನೋವು, ಮೈಕೈ ನೋವು ಈ ತರ ಬರೋದು, ಬಾಡಿ ಟೆಂಪರೇಚರ್ ಜಾಸ್ತಿ ಆದ್ರೆ. ಇದೇನ್ ಮಾಡುತ್ತೆ, ಬಾಡಿನಲ್ಲಿ ಉಷ್ಣಾಂಶನ ಕಂಟ್ರೋಲ್ ಆಗಿ ಇಡುತ್ತೆ, ಸ್ಥಿರವಾಗಿ. ಹೌದು. ನಿಮ್ AC ಏನ್ ಮಾಡುತ್ತೆ, ಹೊರಗಡೆಗೆ ಗಾಳಿ ಹೋಗಂಗಿಲ್ಲ, ಹೊರಗಡೆಯಿಂದ ಬರಂಗಿಲ್ಲ, ಗಾಳಿ ಸಿಕ್ಕುತ್ತೆ, ಫ್ರೆಶ್ ಗಾಳಿ ಬರ್ತಾನೆ ಇರುತ್ತೆ. ನಿಮಗೆ ಗೋಡೆಯಿಂದ ಈ ಮನೆ ಒಳಗಡೆ ಪೂರ್ತಿ ಉಷ್ಣತೆ ಒಳಗಡೆ ಬರಲ್ಲ. ಈ ಕೆಲಸ ಇದು ಮಾಡುತ್ತೆ. ಅದರಿಂದ ಆರೋಗ್ಯವಾಗಿ ಇರ್ತಿದ್ರು ಮುಂಚೆ. ಆಮೇಲೆ ಆರೋಗ್ಯವಾಗಿ ಇರ್ತಿದ್ರು ಅಂದ್ರೆ ಹೊರಗಡೆ ಗೆಡ್ಡೆ ಗೆಣಸು, ಆಮೇಲೆ ರಾಸಾಯನಿಕ ಬಳಕೆ ಮಾಡಿರ್ತಕ್ಕಂಥ ಪದಾರ್ಥಗಳು ಜಾಸ್ತಿ ಉಪಯೋಗಿಸ್ತಾ ಇದ್ರು, ಎಣ್ಣೆ ಸ್ನಾನ ಮಾಡ್ತಾ ಇದ್ರು, ಈ ತರದ್ದೆಲ್ಲ ಇತ್ತು. ಅವಾಗ ಇಂಚುಗಳು ಆಗ್ತಿದ್ದು ಅಷ್ಟೇ ಗಾಳಿ ಬರ್ಲಿ ಅಂತ. ಈಗ ನಮ್ಗೆ ಗಾಳಿನ ಆರ್ಟಿಫಿಷಿಯಲ್ ಗಾಳಿ ಕುಡಿಬೇಕಾಗಿತ್ತು. ಸರ್, ನೀವು ಈ ಮಣ್ಣಿನ ಮನೆಯನ್ನ ತೋಟದಲ್ಲಿ ಮಾಡಿದೀರಿ, ಒಂದು ರೀತಿಯ ತೋಟದ ಮನೆ ತರ ಇದೆ, ಗೆಸ್ಟ್ ಹೌಸ್ ತರ ಇದೆ. ಈ ತರದ ಮಣ್ಣಿನ ಮನೆ ಪಟ್ಟಣದಲ್ಲಿ ವಾಸ ಮಾಡ್ತಾರಲ್ಲ, ಮೈಸೂರು, ಬೆಂಗಳೂರು, ಮಂಗಳೂರು ಇಂಥ ಪಟ್ಟಣದಲ್ಲಿ ಒತ್ತೊತ್ತಾಗಿರ್ತವೆ ಮನೆಗಳು, ಜಾಗಕ್ಕೆ ಬಹಳ ಕೊರತೆ ಇರುತ್ತೆ. ಸೊ ಇಂಥ ಏರಿಯಾಗಳಲ್ಲಿ ಕೂಡ ಮಣ್ಣಿನ ಮನೆಗಳು ಸೂಟೇಬಲ್. ಈ ಟೆಕ್ನಾಲಜಿ ಬಂದಿದೆಯಲ್ಲ, ಏನ್ ಇವಾಗ ಪಿಲ್ಲರ್ಗಳು ಅಂತ ಉಪಯೋಗಿಸ್ತಾರಲ್ಲ, ಈಗ ಅವ್ರಿಗೆ ಈ ತರ ಒಂದ್ ಮನೆ ಕಟ್ಕೊಂಡು ಇರಕ್ ಆಗಲ್ಲ ಅಲ್ವರ? ನೀವ್ ಹೇಳ್ತಾ ಇರೋದು ಅಂತಸ್ತಿ ಮೇಲೆ ಮಾಡ್ಕೊಂಡು ಹೋಗ್ಬೇಕು. ಒಂದೇನ್ ಮಾಡ್ಬೋದು, ಅವರು ಪಿಲ್ಲರ್ ಹಾಕೋಬಹುದು, ಪಿಲ್ಲರ್ ಹಾಕೊಂಡು ಮಧ್ಯದಲ್ಲಿ ಗೋಡೆ ಮಾತ್ರ ಮಣ್ಣಲ್ಲಿ ಕಟ್ಕೊಂಡು ಹೋಗ್ಬೋದು. ಇನ್ನು ಅವರು ಒಂದು ಟೆಕ್ನಾಲಜಿ ಬಳಕೆ ಮಾಡ್ಕೊಂಡು ಮಣ್ಣಲ್ಲೇ ಇನ್ನೂ ಒಂದು 10% ಇಟ್ಟಿಗೆ, 10% ಸಿಮೆಂಟ್, 90% ಮಣ್ಣು ಮಾಡ್ಕೊಂಡು ಪ್ರೆಸ್ ಮಡ್ ಬ್ಲಾಕ್ ಅದನ್ನು ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಬರೀ ಗ್ರೌಂಡ್ ಫ್ಲೋರ್ ಮಾತ್ರ ಕಟ್ತೀವಿ ಅಂದ್ರೆ ಮಣ್ಣಿನ ಮೇಲೆ ಅಲ್ಲಿ ಕೂಡ ಸೂಟೇಬಲ್ ಅಲ್ವಾ? ನೋಡಿ, ಮಾಡ್ಕೋಬಹುದು. ಈ ಮಣ್ಣಿನ ಮನೆ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರು ಇಲ್ಲಿ ಬಂದು ನಿಮ್ಮನ್ನು ಸಂಪರ್ಕ ಮಾಡಬಹುದಾ? ಮಾಡಬಹುದು, ಇಲ್ಲಿ ಕಲ್ತ್ಕೊಳ್ಬಹುದಾ? ತಮ್ಮ ನೈಸರ್ಗಿಕ ತೋಟದಲ್ಲಿ ಕಟ್ಟಿದ ಮಣ್ಣಿನ ಮನೆಯ ಟೂರ್ ಮಾಡಿಸಿದ ಅಮ್ಮನಘಟ್ಟದ ಮಹೇಶ್ ಅವರಿಗೆ ಧನ್ಯವಾದಗಳು. ಮಹೇಶ್ ಅವರ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಆಸಕ್ತಿ ಇರುವವರು ಅವರನ್ನು ಸಂಪರ್ಕಿಸಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.